ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನನ್ನ ನಮಸ್ಕಾರ. ಟಿ ಕಾಲ್ ಆಗಿದೆ. ಡಿಸೆಂಬರ್ 7ನೇ ತಾರೀಕಿಗೆ ಎಕ್ಸಾಮ್ ಇದೆ. 45 ದಿನ ಟೈಮ್ ಇದೆ ಇವತ್ತಿಂದ. ಈ 45 ದಿನದಾಗ ಟಿ ಪಾಸ್ ಆಕತ್ತಿಲ್ಲೋ ಅಂತೇಳಿ ಎಷ್ಟೋ ಜನ ಡೌಟಲ್ಲಿದ್ದೀರಿ. ಆಮೇಲೆ ಈಗ ಸೇವೆ ಸಲ್ಲಿಸುವಂಥ ಪ್ರೈಮರಿ ಸ್ಕೂಲ್ ಟೀಚರ್ಗಳಿಗೂ ಕೂಡ ಟಿ ಕಡ್ಡಾಯ ಮಾಡ್ಬೋದು. ನಾ ಇವತ್ತೊಂದು 10-15 ನಿಮಿಷನಾಗ ಇಷ್ಟು ಮಾಡಿರಿ ಟಿ ಪಾಸ್ ಆಕಂತ ಹೇಳ್ತೀನಿ. ಅಷ್ಟೇ ಮಾಡಿದ್ರೆ ಸಾಕು. ಇಷ್ಟು ಈಜಿ ಐತಲ್ಲ ಟಿ ಪಾಸ್ ಆಗೋದು. ಅದು ಎಕ್ಸಾಮನ್ನ ಅಲ್ಲ, ನನ್ನ ಪ್ರಕಾರ ಅಷ್ಟು ಈಜಿ ಐತಿ. ಆ ಈಜಿ ಐತೆ ಅಂತ ನಾ ಡೈರೆಕ್ಟಾಗಿ ಹೇಳಿದ್ರಲ್ಲ, ಅದಕ್ಕೆ ನೀವು ಇದು ಎಕ್ಸಾಂಪಲ್ಸ್ ಕೊಡ್ತೀನಿ ಯಾವ ಸಬ್ಜೆಕ್ಟ್ದಾಗ ಏನೇನು ಮಾಡ್ಬೇಕಂತೇಳಿ. ಸೊ ಅದಕ್ಕೆ ಮೊದಲ ಒಂದು ಬೇಸಿಕ್ ಒಂದು ತಿಳ್ಕೊಂಡ್ರಿ. 2 ಗಂಟೆ 30 ನಿಮಿಷ ಇದಕ್ಕೆ ಟೈಮ್ ಇರ್ತೈತಿ. 150 ಕ್ವಶನ್ ಇರ್ತಾವೆ. ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಕ್ವಶನ್ ಇರ್ತಾವೆ, ಏನೇನು ಇರ್ತಾವೆ, ನಾನು ಎಷ್ಟು ಮಾರ್ಕ್ಸ್ ತೆಗಿಬೋದು ಮಿನಿಮಮ್ ಹೇಳ್ತೀನಿ ನಾನು. ಒಟ್ಟು ನೀವು SC ST ಕ್ಯಾಟಗರಿ 1, SC ST ಮತ್ತು ಕ್ಯಾಟಗರಿ 1 ಅವರು ಎಷ್ಟು ಮಾರ್ಕ್ಸ್ ತೆಗಿಬೋದಪ್ಪ ಅಂತಂದ್ರೆ ತೆಗಿಬೇಕಂತಂದ್ರೆ ತೆಗಿಬೋದಲ್ಲ, ತೆಗಿಲೇಬೇಕು. 83 ಮಾರ್ಕ್ಸ್ ತೆಗಿಬೇಕು. ಇನ್ನು ಉಳಿದವ್ರೆಲ್ಲರೂ ಅದರ್ಸ್ ಎಷ್ಟು ತೆಗಿಬೇಕಂದ್ರೆ 90 ಮಾರ್ಕ್ಸ್ ನೀವು ತೆಗಿಲೇಬೇಕು. ಅಂದಾಗ ಏನಾಗ್ತೀರಿ ಅಂತಂದ್ರೆ ಟಿ ಪಾಸ್ ಆಗ್ತೀರಿ. ಸರ್ ತೆಗಿಬೋದ್ನಾರಿ ಈಗ 45 ದಿನ ಅಭ್ಯಾಸ ಮಾಡಿ ಅಂತ ಏನಾದರೂ ಪ್ರಶ್ನೆ ಇತ್ತಂದ್ರೆ 100ಕ್ಕೆ 200% ತೆಗಿಯೋಕ್ಕೆ ಸಾಧ್ಯ ಇದೆ. ಪಾಸ್ ಆಗೇ ಆಗ್ತೀರಿ, ನೀವು ಎಲಿಜಿಬಲ್ ಆಗೇ ಆಗ್ತೀರಿ. ಬಟ್ ಸ್ಟ್ರಾಟಜಿ ಕರೆಕ್ಟ್ ಮಾಡಬೇಕು. ಸೊ ಈ ಉಳಿದ ಕಾಂಪಿಟೇಟಿವ್ ಎಕ್ಸಾಮ್ ಇದಾವಲ್ಲ, PSI, ಪೊಲೀಸು, SDA, FDA, KS, ಅದನ್ನು ಓದಿದವರು ಅಥವಾ ಅದಕ್ಕೆ ಓದಿದಂಗೆ ಓದಿದ್ರೆ ಇದಕ್ಕೆ ಹಾಕೋಲ್ಲ. ಸ್ವಲ್ಪ ಇದಕ್ಕೆ ಡಿಫ್ರೆಂಟ್ ಸ್ಟ್ರಾಟಜಿ ಇದೆ. ಸರ್ ನೀವು ಹೆಂಗೆ ಹೇಳಕತ್ತೀರಿ ಅಂತಂದರೆ, ಫಸ್ಟ್ ಸಲ ಕರ್ನಾಟಕದ ಟಿ ಪಾಸ್ ಆದಾಗ ಟಿ ಕಾಲದ ಫಸ್ಟ್ ಪಾಸು ಆಗಿದ್ನಿ. ಫಸ್ಟ್ ಸರಿ 6 to 8 ಟೀಚರ್ ರಿಕ್ರೂಟ್ ಮಾಡಿದಾಗ ಫಸ್ಟ್ ಸರಿನೂ ನಾನು ಸೆಲೆಕ್ಟ್ ಆಗಿದ್ನಿ. ಸೊ ಬೇಸ್ಡ್ ಆನ್ ಅದ್ರ ಮೇಲೆ ನಿಮಗೆ ಟಿ ಇಷ್ಟು ಮಾಡಿದ್ರೆ ಸಾಕಂತೇಳಿ ಒಂದಷ್ಟು ಬೇಸಿಕ್ಸ್ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ ಫ್ರೆಂಡ್ಸ. ಸೊ ಒಂದೇದು ಭಾಷೆ ಇರ್ತೈತಿ. ಎಲ್ಲರೂ ಆಲ್ಮೋಸ್ಟ್ ಕನ್ನಡದವರ ಇದ್ದೀರಿ ನೀವು. ಇಲ್ಲಿ ನೀವು ಕನ್ನಡ ವಿಷಯಕ್ಕೆ ನೀವು ಎಷ್ಟು ಮಾರ್ಕ್ಸ್ ತೊಗೋಬೇಕು ಅನ್ನೋದು ಏನೇನು ಇರ್ತೈತೆ ಅನ್ನೋದು ನೋಡಿ. ನಮ್ಮಲ್ಲಿ ಕನ್ನಡ ವಿಷಯಕ್ಕೆ ಫಸ್ಟು ಏನು ಎಷ್ಟು ಮಾರ್ಕ್ಸ್ ಇರ್ತೈತಿ. ಕನ್ನಡದಾಗ ನಾವು 30 ಅಂಕಗಳನ್ನು ಕೊಟ್ಟಿದ್ದಾರೆ. 30 ಕ್ವಶನು 30 ಮಾರ್ಕ್ಸ. ಇದರಲ್ಲಿ 3 ಪಾರ್ಟನ್ನು ನೀವು ನೋಡ್ಕೋಬೇಕು. ಅವ್ರೇನು ಅಧಿಕೃತ ಡಿವೈಡ್ ಮಾಡಿಲ್ಲ. ಒಂದು ಏನು ಮಾಡಿದ್ದಾರೆ ಅಂತಂದ್ರೆ ಗದ್ಯ, ಇನ್ನೊಂದು ಪದ್ಯ, ಇನ್ನೊಂದು ಗ್ರಾಮರ್ ಪ್ಲಸ್ ಕನ್ನಡ ವ್ಯಾಕರಣ ಪ್ಲಸ್ ಬೋಧನಾ ವಿಧಾನ ಅಂತೇಳಿ ಇರ್ತೈತಿ. ಇದು 8, ಇದು 7, ಟೋಟಲ್ ಇದು 15 ಮಾರ್ಕ್ಸ್ ಇರ್ತೈತಿ. ಇನ್ನು ಉಳಿದಿದ್ದು 15 ಮಾರ್ಕ್ಸ್ ಇರ್ತೈತಿ. ಸ್ವಲ್ಪ ಒಂದು 2 ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗ್ತಿರ್ತಾವ. ಸೊ ಈ 30 ಮಾರ್ಕ್ಸಿಗೆ ಈ 30 ಮಾರ್ಕ್ಸ್ ಇಷ್ಟು ಈಜಿ ಅದಾವಲ್ಲ, ನೀವು ಕ್ವಶನ್ ಪೇಪರ್ದಾಗನೇ ಇವು 15 ಮಾರ್ಕ್ಸ್ ಇವು. ಇದಕ್ಕೇನು ಎಕ್ಸ್ಟ್ರಾ ನಿಮಗೆ ಪುಸ್ತಕ ತೊಗೊಂಡು ಪ್ರಿಪೇರ್ ಆಗಿ ಟೈಮ್ ಕೊಡಬೇಕಂತಿಲ್ಲ. ಇವತ್ತಿನ ನಿಮ್ಮ ಜೇಬ್ದಾಗ 15 ಮಾರ್ಕ್ಸ. ಇಂಥ ಒಂದು 10-15 ಪ್ಯಾಸೇಜನ್ನು ಬಿಡಿಸ್ಬೇಕು. ಆಮೇಲೆ ಪೋಯಮನ್ನು ಓದಿ ಪ್ರಾಕ್ಟೀಸ್ ಮಾಡಬೇಕು. ಅಲ್ಲೇ ಗದ್ಯ ಇರ್ತೈತಿ. ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಈ ಥರ ಇರ್ತೈತಿ. ನೋಡಿರ್ತೀರಿ ಎಲ್ಲರೂ ಕ್ವಶನ್ ಪೇಪರ್ ನೀವು. ಈ ಥರ ಇರ್ತೈತಿ. ಕನ್ನಡ ಪಾರ್ಟ್ 1 ಅಂತ ಹುಡುಕಿ ಬರಿಬೇಕು ನೀವು. ಪಾರ್ಟ್ 2 ಕನ್ನಡ ಇರ್ತೈತಿ. ಇದು ಏನದು ಭಾಷೆ 2 ಅದು ನಿಮ್ಗೆ ಅಪ್ಲೈ ಆಗೋದಿಲ್ಲ, 1ನೇ ಜನ. ಸೊ ಈ ಥರ ಒಂದು ಪ್ಯಾಸೇಜ್ ಇರ್ತೈತಿ. ಇದನ್ನು ಓದಿ ಅರ್ಥೈಸಿಕೊಂಡು 1 ಸಲ ಬಿಟ್ಟು 2 ಸಲ ಓದಿ ಅಂಡರ್ಲೈನ್ ಮಾಡ್ಕೊತ ಅವನೇನು ಕೇಳಿದಾನ, ನಾ ಈ ಆಪ್ಷನ್ಸ್ ಏನದಾವ. ಯಾಕಂದ್ರೆ ಭಾರಿ ಸಿಮಿಲರ್ ಇರ್ತಾವೆ ಇವು. ಅತಿ ಈಜಿನೂ ಹೌದು, ಸ್ವಲ್ಪ ಕನ್ಫ್ಯೂಸ್ ಆಗಿ ಹಳ್ಳಕ್ಕೆ ಬೀಳುವಂಥ ಕ್ವಶನ್ ಇರ್ತಾವೆ. ಈ 8ಕ್ಕೂ ನೀವು ಎಂಥ ಹಸಿದಡ್ಡದಿರಂದ್ರೂ 1 to 10th ಕನ್ನಡ ಮೀಡಿಯಮ್ ನೀವೆಲ್ಲರೂ ಓದಿರಿ ಪಾಸ್ ಆಗಿರಂದ್ರೆ ಈ 8 ಮಾರ್ಕ್ಸು ಮತ್ತು ನೆಕ್ಸ್ಟು ಇದಕ್ಕೆ 7 ಇರ್ತಾವೆ. ಪದ್ಯ ಇಲ್ಲಿದೆ ನೋಡ್ರಿ, ಇವು 7 ಮಾರ್ಕ್ಸು. ಆರಾಮ್ ಕಣ್ಣು ಮುಚ್ಚಿ ನೀವು ಇಲ್ಲಿ 15 ಮಾರ್ಕ್ಸ್ ತೊಗೋಬೋದು. ಭಾಳ ಕನ್ಫ್ಯೂಸ್ ಆಗಿ ಏನೋ ಎರರ್ ಮಾಡಿರೋಂತಂದ್ರೆ 1-2 ಹೋದರೂ ಕೂಡ 13 ಮಾರ್ಕ್ಸು ಇಲ್ಲಿ ನಿಮ್ಮ ಜೇಬಲ್ಲಿ ಇರ್ತೈತಿ. ಸೊ ಓವರಾಲ್ ಆಗಿ ನೀವು ಕನ್ನಡದಲ್ಲಿ ಎಷ್ಟು ತೊಗೋಬೇಕಪ್ಪ ಅಂತಂದ್ರೆ ಬೇಸಿಕ್ ಹೇಳಕತ್ತೀನಿ ನಾನು. ಭಾಳ ಜಾಸ್ತಿ ತೊಗೋದ್ರಂತೇನು ಹೇಳಕತ್ತಿಲ್ಲ ನಾನು. ಕನ್ನಡದಲ್ಲಿ ನೀವು ಎಷ್ಟು ತೊಗೋಬೇಕಂತಂದ್ರೆ SC ST ಕನ್ನಡ ಕ್ಯಾಟಗರಿ 1 ಅವರು ನಿಮಗೆ 83 ಮಾರ್ಕ್ಸ್ ಬೇಕಲ್ಲ, ಅವ್ರು ನೀವು ಎಷ್ಟು ತೊಗೋಬೇಕಂತಂದ್ರೆ SC ST ದೆನ್ ಕ್ಯಾಟಗರಿ 1 ಅವ್ರೆ ಒಟ್ಟು 83 ಮಾರ್ಕ್ಸ್ ತೊಗೊಂಡ್ರೆ ಟಿ ಪಾಸ್ ಎಲಿಜಿಬಲ್ ಆದಾಗ ನೀವು ಕನ್ನಡದಾಗ ಎಷ್ಟು ತೊಗೋಬೇಕಂತ ನಾನೊಂದು ಕ್ಯಾಲ್ಕುಲೇಷನ್ ಹಾಕಿಟ್ಕೊಂಡಿನಿ. 20 ಅಂಕಗಳನ್ನ ತೊಗೊಂಡ್ರೆ ಸಾಕ. ಯಾರಿಗೆ ಕನ್ನಡ 20 ಅಂಕಗಳು ತೊಗೊಳಕ್ಕೋಗಲ್ಲ, ನೀವು ಒಟ್ಟು ಅಭ್ಯಾಸ ಮಾಡೋಕೆ ಹೋಗ್ಬೇಡ್ರಿ. ಬೇರೆದ್ರಾಗ ಎದ್ರಾಗಾರ ಕಡಿಮೆ ಆಗಲಿ. ಯಾಕಂದ್ರೆ 1 to 10th PUC ಡಿಗ್ರಿ ಓದಿರ್ತೀರಿ. ಪ್ಯಾಸೇಜ 8 ಐತಿ ಕನ್ನಡ, ಇನ್ನು ಪದ್ಯ 7, ಅಲ್ಲೇ 15 ಮಾರ್ಕ್ಸ್ ಅದಾವ. 1-2 ಕನ್ಫ್ಯೂಸ್ ಆದರೂ
15 ಮಾರ್ಕ್ಸ್ ಅಲ್ಲಿ ತೊಗೋತೀರಿ. 13 ಇನ್ನೊಂದು 7 ಗ್ರಾಮರ ಬೋಧನಾ ಪದ್ಧತಿ ಇರ್ತಾವೆ, ಈಜಿ ಇರ್ತಾವೆ, ಭಾಳ ಈಜಿ ಇರ್ತಾವೆ. ನೀವು ಸ್ವಲ್ಪ ಬೇಸಿಕ್ಸ್ ಅಂದಿಟ್ಟು ಓದ್ಕೊಂಡ್ರೆ ಅಂತಂದ್ರೆ ಇಲ್ಲಿ ನೀವು 20 ಅಂಕಗಳನ್ನು ನೀವು 100% ತೊಗೋಬೇಕು. ಒಂದೆರಡು ಹೆಚ್ಚು ಕಡಿಮೆ ಆದ್ರೂ ಮತ್ತು ಬೇರೆದ್ರಾಗ ಮಾಡ್ಕೋಬೋದು. ಇನ್ನು ಇವರು ಬೇರೆಗೆ ಅದರ್ಸ್ದವ್ರು ಎಷ್ಟು ತೊಗೋಬೇಕಪ್ಪ ಅಂದ್ರೆ ಬರೀ 2 ಮಾರ್ಕ್ಸ್ ಹೆಚ್ಚಿಗೆ ಮಾಡ್ಕೋಬೇಕು. ನೀವು ಇಲ್ಲಿ ಕನ್ನಡ 22 ಮಾರ್ಕ್ಸ್ ತೊಗೋಬೇಕು. ಇಷ್ಟಂತೆ ತೊಗೋತೀರಿ. ನನಗೆ ಎಕ್ಸ್ಪೀರಿಯೆನ್ಸು ಮತ್ತು ಸ್ಟೂಡೆಂಟ್ಸ್ ಎಂಥ ಅದಾನಂದ್ರೆ ಒಟ್ಟ ಓದಿಲ್ಲ ಅಂದ್ರೂ ತೊಗೋಬೋದು. ಯಾಕಂದ್ರೆ ಇವು 15ಕ್ಕೆ ನೀವು ಪುಸ್ತಕ ಇಲ್ಲ, ನೀವು ಬರೀ ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಉಳಿದಿದ್ದು ನೀವು ಬೇಸಿಕ್ಸ್ ನಾಲೆಜ್ ಮೇಲೆ ಇರ್ತಾವೆ ಕ್ವಶನ್ಸ್ಗಳು. ನೆಕ್ಸ್ಟ್ ಯಾವ್ದು ಬರ್ತೈತೆ ಅಂದ್ರೆ ಇಂಗ್ಲೀಷ್ ಬರ್ತೈತೆ. ಸೇಮ್ ಇಂಗ್ಲೀಷನು ಹಂಗೆ ಇರ್ತೈತಿ. ಇಲ್ಲೂ ಕೂಡ 3 ಭಾಗ ಮಾಡಿರ್ತಾರೆ ಅವರು. ಏನಂತೇಳಿ ಅಗೇನ ಪ್ಯಾಸೇಜ್ ಇರ್ತೈತಿ, ಪೋಯಮ್ ಇರ್ತೈತಿ, ಆಮೇಲೆ ಗ್ರಾಮರ್ ಪ್ಲಸ್ ಟೀಚಿಂಗ್ ಮೆಥಡ್, ಇಂಗ್ಲೀಷ್ ಬೋಧನಾ ಪದ್ಧತಿ ಅಂತ ಇರ್ತೈತಿ. ಸೊ ನಮ್ಮ ಹಳ್ಳಿ ಹುಡುಗರು ಇಲ್ಲಿ ಇಂಗ್ಲೀಷ್ ಬಂದು ಇಲ್ಲಿ ಟೂಸ್ ಹೊಡಿತಾರೆ ಅಂದ್ರೆ ಯಪ್ಪ ಇಂಗ್ಲೀಷ್ ಅಂತಾರೆ. ಅಂಥ ಪರಿ ಏನು ಇಂಗ್ಲೀಷ್ ಇರೋದಿಲ್ಲ. ನೀವೇನಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಕ್ಕೆ ಹೊಂಟಿಲ್ಲ. ನೀವು ಅಲ್ಲಿ ಒಬ್ಬ ಹೈಸ್ಕೂಲು ಪ್ರೈಮರಿ ಸ್ಕೂಲ್ ಟೀಚರ್ ಆಗಕ್ಕೆ ಏನು ಬೇಕಲ್ಲ ಬೇಸಿಕ್ ನಾಲೆಜ್ ಅಷ್ಟು ತಿಳ್ಕೊಂಡ್ರೆ ಸಾಕಂತಿದೆ. ಈಜಿ ಕ್ವಶನ್ಸ್ ಇರ್ತಾವೆ, ಸೇಮ್ ಪ್ಯಾಸೇಜ್ ಇರ್ತೈತಿ, ಪೋಯಮ್ ಇರ್ತೈತಿ, ಆಮೇಲೆ ಗ್ರಾಮರ್ ಪ್ಲಸ್ ಟೀಚಿಂಗ್ ಮೆಥಡ್ ಇರ್ತೈತಿ, ಬೋಧನಾ ಪದ್ಧತಿ ಅಂತೇಳಿ. ಸೊ ಇಲ್ಲಿ ನೀವು ಅಗತಿ ಭಾಳ ಟಫ್ ಇದೆ ಸರ್, ನನಗೆ ಇಂಗ್ಲೀಷ್ ತಿಳಿಯೋದಿಲ್ಲ ಅಂತಂದವರು ಕೂಡ ಇಲ್ಲಿ 10 ಮಾರ್ಕ್ಸ್ ತೊಗೋಬೋದು ನೀವು. ಯಾಕಂದರೆ ಇಲ್ಲಿಂದ ಇಲ್ಲೇ ಓದಿ ಹಾಕೊಂಡು 15 ಮಾರ್ಕ್ಸ್ ಇರ್ತಾವೆ. ಅಲ್ಲೇ ಗದ್ದೆ ಅಲ್ಲೇ ಓದೋದು, ಅಲ್ಲೇ ಮಾರ್ಕ್ಸ್ ಹಾಕೋದು, ಅಲ್ಲೇ 7 ಮಾರ್ಕ್ಸ್ ಪೋಯಮ್ದಾಗ ಓದೋದು ಹಾಕೋದು. ಸೊ ಇಲ್ಲಿ ನೀವು ಒಂದು 7-8 ತೊಗೊಂಡ್ರಿ, ಇಲ್ಲೊಂದು ಗ್ರಾಮರ್ ಪ್ಲಸ್ ಟೀಚಿಂಗ್ದಾಗ ಒಂದಷ್ಟು ತೊಗೊಂಡ್ರಿ ಅಂದ್ರೆ ಓವರಾಲ್ ಆಗಿ ನೀವು ಬರೀ 10 ಅಂದ್ಕೊಳ್ರಿ. ನೀವು 10 ಮಾರ್ಕ್ಸ್ ತೊಗೊಂಡ್ರು ಕೂಡ ನೀವು TT ಪಾಸ್ ಆಗ್ತೀರಿ. ಇನ್ನು ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ಇರ್ತೈತೆ ಅಂದ್ರೆ ಸೈಕಾಲಜಿ ಇರ್ತೈತಿ. ನೋಡಿರಿ 30ಕ್ಕೆ 20 ತೊಗೊಳಕ್ಕಾಗಿಲ್ಲ ಅಂತಂದ್ರೆ ವೇಸ್ಟ್. 30 ಕ್ವಶನ್ಗೆ 20 ನಾವು 10 ರಾಂಗ್ ಆಗಿಲ್ಲ. ಅದು ಇಲ್ಲೇ ನೆಗೆಟಿವ್ ಇಲ್ಲ. ಆಮೇಲೆ ನೀವು ಇಷ್ಟು ಕಟಪ್ ಅನ್ನೋದಿಲ್ಲ. ಕಟಪ್ ಅಂದ್ರೆ ಅಲ್ಲಿ ಎಲಿಜಿಬಲ್ ಅಷ್ಟೇ ಇರ್ತೈತೆ ಅದು. ಸೊ ಇನ್ನು ಇಂಗ್ಲೀಷ್ 30ಕ್ಕೆ 10 ತಗೋರಿ ನಡೀತೈತಿ. ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಬರ್ತೈತೆ. ಮೊದಲು ಇದನ್ನು ಹೇಳ್ತೀನಿ ನಾನು ಇವ್ರದ್ದು ಇಂಗ್ಲೀಷ್ 10. ನೆಕ್ಸ್ಟ್ ನೋಡಿರಿ ಸೈಕಾಲಜಿ ಇರ್ತೈತಿ. ಸೈಕಾಲಜಿ ಅಂತ ಏನು ಸಿಲೆಬಸ್ದಾಗ ಕೊಟ್ಟಿಲ್ಲ ಅವನು. ಸಿಲೆಬಸ್ದಾಗ ಏನು ಕೊಟ್ಟಾನಂದ್ರೆ ಶಿಶು ವಿಜ್ಞಾನ ಮತ್ತು ಬೋಧನಾ ಕ್ರಮ ಅಂತೇಳಿ ಕೊಟ್ಟಿದ್ದಾನೆ ಅವನು. ಸೊ ನೀವು ಇಲ್ಲಿ ಸೈಕಾಲಜಿದಾಗ ಇದಕ್ಕೆ ಒಂದು ಸ್ಪೆಸಿಫಿಕ್ ಬುಕ್ ಇದೆ. ಅವರು DSCERTದವ್ರು ಒಂದು ಸಣ್ಣ ಬುಕ್ ಬಿಟ್ಟಿರ್ತಾರೆ, D.Ed ಫಸ್ಟ್ ಇಯರ್ ಸೆಕೆಂಡ್ ಇಯರ್ಕೋ ಇರ್ತದೋ ಆ ಬುಕ್ಕ. ದೆನ್ ವಾಮದೇವಪ್ಪ ಇವೆರಡು ಬುಕ್ ತೊಗೊಂಡು ಸ್ವಲ್ಪ ನೋಟ್ಸ್ ಮಾಡ್ಕೊಂಬಿಡ್ರಿ. ಇದಕ್ಕೆ ಬರೀ ಬುಕ್ ಓದಿರಲ್ಲ, ಒಂದು 10 ದಿನ ಕೂತ್ಕೊಂಡು ನಿಮ್ಮದೇ ಆದಂಥ ಸ್ವಂತ ಕೈ ಬರದಲ್ಲಿ ಯಾರ್ಯಾರ್ದೋ ಬರೆದಿದ್ದಲ್ಲ ನೀವೇ 2 ಬುಕ್ ಇಟ್ಕೊಂಡು ಸ್ವಲ್ಪ ಪಾಯಿಂಟನ್ನು ನೋಟ್ಸ್ ಮಾಡ್ಕೊಂಡು ಒಂದು 4-5 ಸಲ ಮತ್ತೆ ಮಲ್ಟಿಪಲ್ ರೀಡಿಂಗ್ ಮಾಡಿರಿ. ಸೊ ಅವಾಗ ಏನಾಕೈತೆ ಅಂದ್ರೆ ಈಜಿ ಆಕೈತೆ ನಿಮ್ಗೆ. ಇಲ್ಲಿ ನಿಮ್ಗೆ ಭಾಳ ಟಫ್ ಇದೆ, ಸೈಕಾಲಜಿ ಎಲ್ಲೂ ಓದಿಲ್ಲ ನಾನು ಮೊದಲಿಂದ್ರೆ ಟಚ್ ಇಲ್ಲ ಅಂತಂದ್ರೆ ಇಲ್ಲಿ ನೀವು 30ಕ್ಕೆ 15 ತೋರಿ ಸಾಕು. 50%. 30 ಕ್ವಶನ್ಗೆ 15 ಸರಿ ಮಾಡಿರಿ ಸಾಕು, ನೀವು TT ಪಾಸ್ ಹಾಕಿರಿ. ಇನ್ನು ನೆಕ್ಸ್ಟ್ ಯಾವ್ದು ಬರ್ತೈತಪ್ಪ ಅಂತಂದ್ರೆ ಪೇಪರ್ 2 ಅಷ್ಟೇ ಹೇಳಕತ್ತೀನಿ ನಾನು. ಸೋಷಿಯಲ್ ಸೈನ್ಸ್ ಬರ್ತೈತಿ. ಸೋಷಿಯಲ್ ಸೈನ್ಸ್ದಾಗ 60 ಕ್ವಶನ್ ಇರ್ತಾವೆ. ಇಲ್ಲೆಲ್ಲ ಇಲ್ಲಿ 30 ಇಲ್ಲಿ 60 ಕ್ವಶನ್ ಇರ್ತಾವೆ. ಈ 60 ಕ್ವಶನನ್ನು ಹೆಂಗೆ ಡಿವೈಡ್ ಮಾಡ್ಯಾರಪ್ಪ ಅಂತಂದ್ರೆ ಅವರು 45 ಕ್ವಶನು ಪ್ಯೂರ್ಲಿ ಇದು ಬುಕ್ಸ್ದಾಗೂ ಇರ್ತಾವೆ. ಇನ್ನು 15 ಕ್ವಶನು ಬೋಧನಾ ಪದ್ಧತಿ ಟೀಚಿಂಗ್ ಮೆಥಡ್ ಅಂತ ಇರ್ತೈತಿ. D.Ed ಮತ್ತು B.Ed ಅಲ್ಲಿ ನೀವು ಓದಿದ್ರಂತಂದ್ರೆ ಆ ಬುಕ್ಸ್ನಲ್ಲಿರುವಂಥ ನೋಟ್ಸನ್ನು ಮಾಡ್ಕೊಂಡು ಈ 15 ಕ್ವಶನನ್ನು ಕ್ಯಾಚ್ ಮಾಡ್ಕೋಬೋದು. ಭಾರಿ ಈಜಿ ಇರ್ತಾವೆ. ಸೈಕಾಲಜಿ ಬೇಸ್ಡ್ ಮೇಲೆ ಇರ್ತಾವೆ. ಅಥವಾ ಭೂಪಟದಲ್ಲಿ ಒಂದು ಇದನ್ನು ಗುರುತಿಸೋದು ಯಾವುದು ಕೌಶಲ್ಯ, ಆಲಿಸುವುದು, ಬರೆಯೋದು, ಓದೋದು, ಈ ಥರ ಬೇಸಿಕ್ಸ್ ಇರ್ತಾವೆ. ನೀವು ಅದನ್ನೊಂದು ಸ್ವಲ್ಪ ರಿವಿಷನ್ ಮಾಡ್ಕೊಂಡ್ರೆ ಅನ್ಸಾಕ ಈ 60 ಕ್ವಶನ್ಗೆ ಮಿನಿಮಮ್ ನೀವು 2 ತೊಗೋಬೇಕಪ್ಪ ಅಂತಂದ್ರೆ ಒಂದು 40 ಕ್ವಶನ್ ಸರಿ ಮಾಡಿರಿ ಸಾಕ. ಇದನ್ನು ಏನೇನು ಓದಬೇಕು ಅನ್ನೋದು ಹೇಳ್ತೀನಿ ನಾ. ಟೋಟಲ್ ಕರೆಕ್ಟಾಗಿ ಎಷ್ಟಾಗ್ತೈತೆ ಅಂದರೆ 85 ಕ್ವಶನ್ಸ್ 85 ಮಾರ್ಕ್ಸ್ ಬರ್ತೈತಿ. ಇನ್ನೂ 2 ಹೆಚ್ಚಿಗೆ ಹೇಳಿದ್ದೀನಿ ನಾನು. ಈ SC/ST ಕ್ಯಾಟಗರಿ 1 ಕಾಸ್ಟಲ್ಲಿರೋರಿಗೆ 85 ಮಾರ್ಕ್ಸು ಬರಬೇಕು. ಇಲ್ಲಿ ನಿಮಗೆ ಯಾವ್ದಾರ ಒಂದು 2 ಮಾರ್ಕ್ಸ್ ಟಫ್ ಇದ್ದರೂ ಕೂಡ ರಾಂಗ್ ಆದರೂ ನೀವು ಹೆಚ್ಚು ಕಡಿಮೆ ಆದರೂ TT ಪಾಸ್ ಆಗ್ತೀರಿ. ನೋಡಿರಿ ಇದಕ್ಕೆ ನೀವು ಓದಬೇಕಾಗಿದ್ದು ಕೇವಲ ಒಂದು 10-12 ಮಾರ್ಕ್ಸು ಬೇಸಿಕ್ಸ್ ಗೊತ್ತಿರಬೇಕು. ಇಂಗ್ಲೀಷಕ್ಕೂ ಹಾಗೇನ 15 ಮಾರ್ಕ್ಸ್ ನೋಡಿರಿ ಅಲ್ಲೇ ಕ್ವಶನ್ ಪೇಪರ್ದಾಗ ಇರ್ತಾವೆ. ಆದರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ದಿನ ಒಂದು 2 ಪ್ಯಾಸೇಜು ಮತ್ತು 2 ಪೋಯಮದ್ದು ಪ್ರಾಕ್ಟೀಸ್ ಮಾಡಬೇಕು. ಹಾಗೇನು ಇಂಗ್ಲೀಷು ಕನ್ನಡ ಆರಾಮಾಗಿ ನಿಮ್ಗೆ ಇಲ್ಲಿ 15 ಇಲ್ಲಿ 15 30 ಮಾರ್ಕ್ಸು ನಿಮ್ಮ ಕ್ವಶನ್ ಪೇಪರ್ದಲ್ಲೇ ಇರ್ತಾವೆ. ಆ 30ಕ್ಕೆ ನೀವು ಅಲ್ಲಿ 25 ಹೊಡಿಲೇಬೇಕು ಕ್ವಶನ್ ಪೇಪರ್ದಾಗಿರುವ. ಇನ್ನು ಉಳಿದಿದ್ದು ಗ್ರಾಮರ್ ನೀವು ಇಷ್ಟು ವರ್ಷ ಓದಿದ್ರ ಮೇಲೆ ಬಂದೇ ಬರ್ತಾವೆ.
ನೆಕ್ಸ್ಟ್ ಎಸ್ ಎಸ್ದಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಸೋಷಿಯಲ್ ಸೈನ್ಸ್ ಬೇರೆ ಯಾವ ಪುಸ್ತಕ ಓದಬೇಡ್ರಿ. ಇದಕ್ಕೆ ಇಲ್ಲಿ ಹುಡುಗರು ಭಾಳ ಜನ ತಪ್ಪು ಮಾಡ್ತೀರಿ. ನೀವು ಯಾವುದ್ಯಾವುದೋ ಹಿಸ್ಟ್ರಿ ತೊಗೋತೀರಿ, ಆಥರ್ಸ್ ಬುಕ್ ತೊಗೋತೀರಿ. ಯಾವುದೇ ಕಾರಣಕ್ಕೂ ಯಾವ ಕೋಚಿಂಗ್ ಸೆಂಟರ್ ನೋಟ್ಸು ತೊಗೋಬೇಡ್ರಿ, ಯಾವ ಆಥರ್ ಪುಸ್ತಕ ತೊಗೊಳಕ್ಕೆ ಹೋಗ್ಬೇಡ್ರಿ. ಭಾಳ ಇಂಪಾರ್ಟೆಂಟ್ ಕಿವಿ ಮಾತು ಇದು. 6ರಿಂದ 10ನೇ ತರಗತಿ 6 to 10th ಇಲ್ಲಿರುವಂಥ ಸೋಷಿಯಲ್ ಸೈನ್ಸ್ ಬುಕ್ಕನ್ನು ಒಂದು ಪೇಜ್ ಬಿಡಲ್ಲ ಓದಬೇಕು. ಒಂದು ಪೇಜು ಬಿಡೋಂಗಿಲ್ಲ. 1ನೇ ಪಾಠ ಶುರು ಆತ ಲಾಸ್ಟ್ ಪೇಜ್ ತನ. ಯಾಕಂದ್ರೆ ಎಸ್ ಎಸ್ ಅಂದ್ರೆ ಅಲ್ಲಿ ಏನೇನದ ಗೊತ್ತೈತನ, ಹಿಸ್ಟ್ರಿ ಇದೆ, ಪೌರನೀತಿ, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ, ಎಕನಾಮಿಕ್ಸು, ಈ ಥರ ಮಿಕ್ಸ್ ಅದಾವೆ. ಅವನ್ನ ಓದೋದು ಬಿಡೋಂಗಿಲ್ಲ. ಎಲ್ಲ ಪಾಠಗಳನ್ನು 6ರಿಂದ 10ನೇ ತರಗತಿಗಳನ್ನು ಓದಬೇಕು. ನೋಟ್ಸ್ ಮಾಡೋಕ್ಕೆ ನಿಮಗೆ ಟೈಮ್ ಇಲ್ಲ. 45 ದಿನ ಐತಿ. ಮಿನಿಮಮ್ ಒಂದೊಂದು ಪಾಠ 2-3 ಸಲ ಓದಿ ಅದ್ರ ಹಿಂದೆ ಪ್ರಶ್ನೆಗಳಿರ್ತಾವಲ್ಲ ಅವನ್ನ ಬಿಡಿಸ್ಬೇಕು. ಮಲ್ಟಿಪಲ್ ರೀಡಿಂಗ್ ಮಾಡಿರಿ. ಭಾಳ ಈಜಿಯಾಗಿ 2 ಕೊಡಿಲ್ಲ ಒಂದು ಪುಸ್ತಕ, 2 ಪುಸ್ತಕದಿರ್ತಾವೆ. ಈ ಥರ ಅದಾವೆ ನೋಡ್ರಿ. ದೇವು ಸಮಾಜ ವಿಜ್ಞಾನ ಈ ಥರ ಈ ಪುಸ್ತಕಗಳನ್ನು ಇಲ್ಲಿ ಇದೈತಲ್ಲ, 1ನೇ ಪಾಠ ಶುರು ಆತಂದಿಟ್ಕೋರಿ ಇತಿಹಾಸ ಪರಿಚಯ, ಕೊನೆ ಪೇಜ್ ತನ ಈ ಪೇಜ್ ತನೂ ಒಂದು 5ರಿಂದ 10 ಸಲ ಓದ್ರಿ ಸಾಕು. ಪಕ್ಕ TT ಪಾಸ್ ಹಾಕಿರಿ. ಬೇರೆ ಯಾರು ಹೇಳಿದ್ರು ಆ ಎಕ್ಸಾಮ್ ನಡೆಸೋರು ಬಂದು ಈ ಪುಸ್ತಕದಾಗಿನ ಓದಂದ್ರೆ ಓದೋಕೋಬೇಡ್ರಿ. ಯಾಕಂದ್ರೆ ಅವ್ನು ನೋಟಿಫಿಕೇಶನ್ದಾಗ ಕೊಟ್ಬಿಟ್ಟಾನ 6ರಿಂದ 10ನೇ ತರಗತಿ ಪುಸ್ತಕ ಅಂತ. ಮತ್ತು ಇಷ್ಟು ವರ್ಷ ನಾವು ಕ್ವಶನ್ ಪೇಪರ್ ನೋಡಿದ್ರಾಗ ಇದನ್ನು ಬಿಟ್ಟು ಬೇರೆ ಏನೂ ಕೇಳಿಲ್ಲ ಅವನು ಫ್ರೆಂಡ್ಸ್. ಹಾಗಾಗಿ ಇದನ್ನು ಓದ್ರಿ. ಇದಾದಮೇಲೆ ನೆಕ್ಸ್ಟು ಇದ್ರ ಜೊತೆ ಈ ಫಸ್ಟ್ PUC ಸೆಕೆಂಡ್ PUC ನೋಡಿರಿ. 11 ಮತ್ತು 12ನೇ ತರಗತಿಯ ಕೇವಲ ಹಿಸ್ಟ್ರಿ ಇದನ್ನು ನೋಡಿರಿ. ಯಾಕಂದ್ರೆ ಟೈಮ್ ಇಲ್ಲ. ಜಾಗ್ರಫಿ ನೋಡಿದ್ರೆ ಏನು ತಪ್ಪಲ್ಲ, ಹಿಸ್ಟ್ರಿ ನೋಡಿಬಿಡ್ರಿ, ಕವರ್ ಆಗಿಬಿಡ್ತಾವೆ. ಒಂದು ಕ್ವಶನ್ ಮಿಸ್ ಆಗೋದಿಲ್ಲ. ನಾವು ಹಳೆ ಕ್ವಶನ್ ಪೇಪರ್ ನೋಡಿದಾಗ, ಇಲ್ಲಿ ಕ್ವಶನ್ ಪೇಪರ್ ಇದೆ ನನ್ನ ಹತ್ರ, ನೋಡಿದಾಗ ಆಲ್ಮೋಸ್ಟ್ 90% ಕ್ವಶನ್ಸ್ಗಳು ಎಲ್ಲಿ ಅದಾವಪ್ಪ ಅಂತಂದ್ರೆ ಈ 6 to 10th ಸ್ವಲ್ಪ ಟಫ್ ಬಂದಾವ ಅಂತಂದ್ರೆ ಒಂದು 2-3 ಕ್ವಶನ್ಸ್ಗಳು ಬಂದು ನೋಡಿ. ಧರ್ಮಚಕ್ರ ಪ್ರವರ್ತನ ಎಂದರೆ 6ನೇ ಪುಸ್ತಕದಾಗ ಐತೆ ಬೌದ್ಧ ಧರ್ಮದ ಬಗ್ಗೆ. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಇದಂತಿ ನೋಡ್ರಿ ಎಷ್ಟು ಈಜಿ ಐತಿ. TT ಟಫ್ ಯಾಕೆ ಅನ್ಕೋತೀರಿ? ಬಸವಣ್ಣ ಅವರು. ಅಡಾಲ್ಫ್ ಹಿಟ್ಲರ್ ಅನ್ನೋ ಸಾಮೂಹಿಕ ಕಗ್ಗೊಲೆಗಳನ್ನು ಈಗೆನ್ನುವರು. ನೋಡಿರಿ ಎಲ್ಲವೂ 6 to 10th ಪುಸ್ತಕನಾಗ ಅದಾವ. ಇಲ್ಲಿ ನಾನು ನಿಮಗೆ ಎಷ್ಟು ತೊಗೋಬೋದು ಅಂತ ಏನಪ್ಪ ಅಂದ್ರೆ 40 ಕ್ವಶನ್ ತೊಗೋಬೋದು. ಸೊ 85 ಮಾರ್ಕ್ಸ್ ಆಗ್ತೈತಿ. ಕಣ್ಣು ಮುಚ್ಚಿ ನೀವೇನಾಗ್ತೀರಿ ಅಂತಂದ್ರೆ ಎಲಿಜಿಬಲ್ ಆಗ್ತೀರಿ. ಇನ್ನು ಇಲ್ಲಿ ಜನರಲ್ ಮೆರಿಟ್ದವ್ರು 20ಕ್ಕೆ ಇಲ್ಲಿ 22 ತೊಗೊಂಡ್ರೆ ಸಾಕು, 10ಕ್ಕೆ ಇಲ್ಲಿ 11 ತೊಗೋರಿ, ಇಲ್ಲಿ 15ಕ್ಕೆ 16 ತೊಗೊರಿ ಸಾಕು. ಒಂದೊಂದು ಕ್ವಶನ್ ಇಲ್ಲಿ 41 ತೊಗೊಂಡ್ರೆ ಸಾಕು, 90 ಮಾರ್ಕ್ಸ್ ಆಕತಿ, ಎಲಿಜಿಬಲ್ ಆಗ್ತೀರಿ. ಮೊದಲು TT ಗುರಿ ಇಟ್ಕೋರಿ. ಹೆಚ್ಚಿಗೆ ತೊಗೋಬಾರ್ದಂತಲ್ಲ, ಹೆಚ್ಚಿಗೆ ತೊಗೊಂಡವ್ರು ನೀವು ಒಳ್ಳೇದು ದೇವ್ರ ಮಕ್ಕಳು ನೀವು. ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಒಟ್ಟು TT ಯಾರಿಗೆ ಪಾಸ್ ಆಗೋಕ್ಕಾಗಲ್ಲ ಅಂತ ಇದಿದೆಯಲ್ಲ, ಕಾನ್ಫಿಡೆನ್ಸ್ ಇಲ್ಲಲ್ಲ, ಅವರು ನಾವು ಪುಷ್ ಮಾಡುವಂಥ ಉದ್ದೇಶ ಇದೆ. ಇಷ್ಟು ಈಜಿ ಇದೆ, ಸುಲಿದ ಬಾಳೆಹಣ್ಣು ಇದ್ದಂಗೆ TT ಅಂದರೆ. ಒಟ್ಟು ಯಾರೂ ಟಫ್ ಮಾಡ್ಕೋಬೇಡ್ರಿ. 45 ದಿನ ಐತಿ. 45 ದಿನ ಇಂಟು 10 ತಾಸು ದಿನಕ್ಕೆ ಎಷ್ಟು ತಾಸು ಆತಿ? 450 ತಾಸು ಆತಿ. 450 ಗಂಟೆ ನೀವೇನಾದರೂ ಈಗ ಓದಬೇಕಾಗಿದ್ದು ನೀವೇನು ಮೇಜರ್ ಓದಬೇಕಾಗಿದ್ದು ನನ್ನ ಪ್ರಕಾರ ಸೈಕಾಲಜಿ ಮೇಜರ್ ಓದಬೇಕಾಗಿದ್ದು ನೋಡ್ರಿ. ಕೊನೆ ಕನ್ಕ್ಲೂಷನ್ ಮಾಡಿ ಮುಗಿಸ್ತೀನಿ ನಾನು. ಮೇಜರ್ ಓದಬೇಕಾಗಿದ್ದು ಸೈಕಾಲಜಿದಾಗ, ನೀವು ಮನೋವಿಜ್ಞಾನದ ಸೈಕಾಲಜಿದಾಗ ನೀವು ಒಂದು ಸೈಕಾಲಜಿಗೆ ಎಷ್ಟು ತಾಸು ಟೈಮ್ ಕೊಡ್ರಪ್ಪ ಅಂದ್ರೆ ಡೈಲಿ ಒಂದು 3 ತಾಸು ಕೊಡ್ರಿ ಸೈಕಾಲಜಿಗೆ. ಇನ್ನು ದೆನ್ ಎದಕ್ಕೆ ಕೊಡ್ರಪ್ಪ ಅಂದ್ರೆ ನೆಕ್ಸ್ಟು ಸೋಷಿಯಲ್ ಸೈನ್ಸ್ದವರು. ಆಮೇಲೆ ನೀವು ಸೈನ್ಸ್ದವರು ನಾನು ಒಮ್ಮೆ ಬರೆದಿಲ್ಲ, ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಅಲ್ಲ, ಸುಮ್ಮನೆ ನಿಮಗೆ ಹೇಳಿದ್ರೆ ಅದು ಅಪ್ರಾಪ್ರಿಯೇಟ್ ಸ್ಟ್ರಾಟಜಿ ಆಗೋದಿಲ್ಲ ಅಂತೇಳಿ ಸೈನ್ಸ್ದವ್ರು ಯಾರು ನಮ್ಮವ್ರು ಟೀಚರ್ ಬಂದು ಹೇಳ್ತಾರೆ. ನಾನು ಸೋಷಿಯಲ್ ಸೈನ್ಸ್ದವ್ರಿಗೆ ಅಟ್ಟ ಹೇಳಕತ್ತಿದ್ದೀನಿ. ಇನ್ನು SS ನೋಡ್ರಿ, 6 to 10th 6ರಿಂದ 10ನೇ ತರಗತಿ ಪುಸ್ತಕ. ಹಬ್ಬಬ್ಬ ಅಂದ್ರೆ ನಮ್ಮ ಇವ್ರು ನಲಿಕಲಿ ಮಾಸ್ತರ್ ನಾಗರಾಜ್ ಹೇಳ್ತಾರೆ 6ರಿಂದ 10ನೇ ತರಗತಿ ಸಮಾಜ ವಿಜ್ಞಾನ ಟೋಟಲ್ ಎಷ್ಟು ಪೇಜ್ ಅಕ್ಕಾವ ಅಂತೇಳಿ. ಅಷ್ಟು ಪೇಜ್ ಆಗ್ತಾವೆ. ಅವನು ದಿನಕ್ಕೆ ಮತ್ತು ನೋಡ್ರಿ ಇಲ್ಲಿ ಇಲ್ಲೊಂದು ಭಾಳ ಇಂಪಾರ್ಟೆಂಟ್ ಹೇಳ್ತೀನಿ ನಾನು. ಬರೀ ಒಂದು ಸರಿ ಓದಿರಲ್ಲ ನೆನಪುಳಿದಿಲ್ಲ ಇವ. ಈ ಪುಸ್ತಕ ನೀವು 45 ದಿನದಾಗ ಕನಿಷ್ಠ 2ರಿಂದ 3 ಸಲ ಕಿತ್ತಾಕಬೇಕು. ಪ್ರಾಬ್ಲಮ್ ಏನಾಗಿದೆ ಗೊತ್ತೇನ, ನಾವು ಯಾಕೆ ಒಳ್ಳೆ ಇವನ್ನ ಕೇಳಾಕತ್ತಾರಂದ್ರೆ ನಾವು ಯಾರೂ 1 to 10 ಸರಿಯಾಗಿ ಕಲ್ತಿಲ್ಲ, ಅಭ್ಯಾಸ ಮಾಡಿಲ್ಲ.
ನಮಗೆ ಅವಾಗ ಜ್ಞಾನವೂ ಇರಲಿಲ್ಲ, ಅಥವಾ ಅವಾಗ ಕಲ್ತಿದ್ದು ನಮ್ಗೆ ನೆನಪಿರೋದಿಲ್ಲ. ಸೊ ಅವಾಗ ಯಾರು ಚೆಂದ ಕಲ್ತಾರಲ್ಲ ಅವ್ರಿಗೆ ಅವಶ್ಯಕತೆನೇ ಇಲ್ಲ, ಬೇಸಿಕ್ಸ್ ಅಂತಾರೆ. ಸೊ ಅವಾಗ ಏನಾರ ಆಗಿಲ್ಲ, ಪಾಸ್ಟ್ ಈಸ್ ಪಾಸ್ಟ. ನಮ್ಮ ಇವು ನಾಗರಾಜ್ ಟೋಟಲ್ ಎಷ್ಟು ಪೇಜ್ ಆಕತಿ ಅಂತ ಲೆಕ್ಕ ಮಾಡಿ ಹೇಳ್ತಾನೋ, 6ರಿಂದ 10ನೇ ತರಗತಿ ಎಷ್ಟು ಪೇಜ್ ಆಕತಿ ಅಷ್ಟು. ದೆನ್ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ, ಫಸ್ಟ್ ಆ್ಯಂಡ್ ಸೆಕೆಂಡ್. ಇಲ್ಲಿ ಹಿಸ್ಟ್ರಿ, ದೆನ್ ಜಾಗ್ರಫಿ. ಅದು ಎಕನಾಮಿಕ್ಸ್ ಓದಿರಿ ತಪ್ಪಲ್ಲ, ಬಟ್ ಟೈಮ್ ಇಲ್ಲ ಈಗ ನಿಮ್ಗೆ. ಇವೆರಡು ಸಬ್ಜೆಕ್ಟನ್ನು ಫುಲ್ ಫೋಕಸ್ ಮಾಡಿರಿ. ನೋಡಿರಿ, ಸೈಕಾಲಜಿಗೆ ಎಷ್ಟು ಓದ್ರಿ ಅಂತ ನಾನು ಒಂದು ಡೈಲಿ 3 ತಾಸು, ಇನ್ನು 7 ತಾಸು. ಈ 7-10 ತಾಸು ಓದಲೇಬೇಕು ನೀವು. ಮತ್ತು ಸುಮ್ಮನೆ 2-3 ತಾಸು ಓದಿ ನಾ ಟಿ ಪಾಸ್ ಹಾಕೋಣಂದ್ರೆ ಆಗೋದಿಲ್ಲ. ಓದೋದೇ ಬಿಟ್ಬಿಡ್ರಿ. ಯಾರು ಒಂದು 2 ತಾಸು ಓದ್ತನು ನಾ ಟಿ ಪಾಸ್ ಆಗಬೇಕು, ಗೆಸ್ಟ್ ಟೀಚರು ನೌಕರಿ ಮಾಡಬೇಕು, ಅವ್ರು ಕೊಡೋ 10-12 ಸಾವಿರ ರೂಪಾಯಿ ಪಗಾರು ಬೇಕು. ಇಲ್ಲಾಂದ್ರೆ ಒಂದು 2 ತಿಂಗಳು ನೌಕರಿ ಬಿಟ್ಟಿರ್ಬೇಕಾರೆ. ಈಗ ಗೆಸ್ಟ್ ಟೀಚರ್ ಅದೇನು ನೌಕರಿ ಅಲ್ಲ, ಬಿಟ್ಟು ಒಂದು 15 ದಿನ 45 ದಿನ ಕುತ್ಕೊಂಡು ಹೋದ್ರಿ. 3 ತಾಸು ಸೈಕಾಲಜಿ, ಇಲ್ಲಿ 7 ತಾಸು ಏನು ಬೇಡ. ಇದು 3 ತಾಸು ಹೋದ್ರಿ. ಇನ್ನು SS ಇಲ್ಲಿ ಒಂದು 4 ತಾಸು ಹೋದ್ರಿ. ಇನ್ನು ಅದರ್ಸ್ 2 ತಾಸು. ಅದರ್ಸ್ ಅಂತಂದ್ರೆ ಇದು ಏನೋ ಕನ್ನಡ ಮತ್ತು ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಿರಿ, ಬೋಧನಾ ಪದ್ಧತಿ. ಇಲ್ಲಿ ಇದ್ರಾಗ ಬಂದು ಟೋಟಲ್ ಎಷ್ಟಾತಿ 9 ತಾಸು ಆತಿ. ಇನ್ನು ಬೋಧನಾ ಪದ್ಧತಿಗೆ 1 ತಾಸು, ಟೀಚಿಂಗ್ ಮೆಥಡಕ್ಕೆ 1 ತಾಸು. ಸೊ ಡೈಲಿ 10 ಅವರ್ ಶೆಡ್ಯೂಲ್ ಹಾಕೋರಿ. ಇನ್ನು 14 ತಾಸು ಏನಾರ ಮಾಡಿರಿ ನೀವು. ಇಷ್ಟು ಮಾಡ್ಕೊಂಡು ಡೈಲಿ ಓದ್ರಿ, ಕಣ್ಣು ಮುಚ್ಚಿ ಪಾಸ್ ಹಾಕಿರಿ. ಪ್ಯಾಸೇಜ್ ಡೈಲಿ ಒಂದು ನೆಟ್ನಾಗ ಅಥವಾ ಬುಕ್ನಾಗ ಇರ್ತಾವೆ ಬಿಡಿಸ್ರಿ. 1 ಪ್ಯಾಸೇಜು, ಕನ್ನಡ 1 ಪ್ಯಾಸೇಜು, ಇಂಗ್ಲೀಷ್ 1 ಪ್ಯಾಸೇಜು. ಆಮೇಲೆ ಸೇಮ್ 1 ಪದ್ಯ, ಇನ್ನೊಂದು ಪದ್ಯ. ಅದನ್ನ ಬಿಡ್ಸೋಕೇನು ಒಂದು ಅರ್ಧ ತಾಸು ಬೇಕಾಗಿಲ್ಲ. ಅರ್ಧ ತಾಸು ಇದನ್ನು ತೊಗೊರಿ. ಇನ್ನು 2 ತಾಸು ಅದರ್ಸ್ ಬೋಧನಾ ಪದ್ಧತಿ ತೊಗೊರಿ. ಇನ್ನು 4 ತಾಸು ಇದು, 3 ತಾಸು ಸೈಕಾಲಜಿದು. ಅಥವಾ ಸೈಕಾಲಜಿ ಒಂದು 2 ಅವರ್ ಓದ್ರಿ, ಯಾಕಂದ್ರೆ 45 ದಿನ ಐತಿ. ಸೊ ಇದನ್ನು ಜಾಸ್ತಿ ಓದ್ರಿ. ಇಷ್ಟು ಮಾಡಿರಿ ಅಂತ ಇಟ್ಕೋರಿ. ನಾ ಏನು 85 ಸ್ಟ್ರಾಟಜಿ ಕೊಟ್ಟಿಲ್ಲ, 100% 105 ಆಗತ್ತೈತೆ. 105ರಿಂದ 110 ಮಾರ್ಕ್ಸ್ ಬೀಳ್ತಾವೆ ನಿಮ್ಗೆ. ಶಾನ್ಯ ಇದ್ದವರು 110 ಹಾಕವು, ಅಥವಾ ಮೊದ್ಲಿನ ಥರ ಓದಿದವರು, ಶಾನ್ಯಾರ ಅನ್ನೋದಿಲ್ಲ ಇಲ್ಲ, ಮೊದ್ಲಿನ ಥರ ಓದಿದವ್ರು 110 ಹಾಕವು. ಈಗ 45 ದಿನಾನ 10 ತಾಸು ಶುರು ಮಾಡಿರು, 85ರಿಂದ 90 ಮಾರ್ಕ್ಸ್ ಹಾಕವು. ನೀವೆಲ್ಲರೂ ಟಿ ಪಾಸ್ ಆಗ್ತೀರಿ. ಟಿ ಪಾಸ್ ಆದ್ಮೇಲೆ ಟೀಚರ್ ರಿಕ್ರೂಟ್ಮೆಂಟ್ ಹೆಂಗಿರ್ತೈತೆ ಅಂತ ಅವಾಗ ನೋಡಿರಿ. ಈಗ ಟೀಚರ್ ಟಪ್ ಇರ್ತೈತಿ, ಹಂಗೆ ಇರ್ತೈತಿ, ಬರೀದಿರ್ತೈತಿ ಅಂತೇಳಿ ಅದನ್ನು ತಲೆ ಹಾಕೊಂಡು ಟಿನೂ ಇಲ್ಲ, ಟೀಚರೂ ಇಲ್ಲ, ಮತ್ತು ಗೆಸ್ಟ್ ಟೀಚರ ಖಾಸಗಿದಾಗ ಮಾಡ್ಕೊತ ಅಡ್ಡಾಡೋ ಬದಲಿ ಒಳ್ಳೆಯ ಸುವರ್ಣ ಅವಕಾಶ. ಮತ್ತು ಕರ್ನಾಟಕದಲ್ಲಿ ಅತಿ ಸರಳ ಎಕ್ಸಾಮ್ ಅಂದ್ರೆ ಇದು. ಮತ್ತು ಏನೂ ಇದ್ರಾಗ ಹೊಸ ಬರೀ ನಡೆಯೋದಿಲ್ಲ. ಯಾರು ಡಿಸರ್ವ್ ಇರ್ತಾರಲ್ಲ, ಯಾಕಂದ್ರೆ DED, TET, ಆಮೇಲೆ CET, BEd ಎಲ್ಲ ಮಾರ್ಕ್ಸ್ ಹಿಡಿತಾರಲ್ಲ. ಹಂಗಾಗಿ ಯಾರು ಕರೆಕ್ಟ್ ಎಲಿಜಿಬಲ್ ಇದಿರಲ್ಲ ಅವರು ಪಾಸ್ ಆಗ್ತೀರಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ ನೋಡಿರಿ, ಅಂಥ ಸುವರ್ಣ ಅವಕಾಶ ಅಂತಂದ್ರೆ 50% ರಿಸರ್ವೇಷನ್ ಐತಿ ಇಲ್ಲಿ. ಬೇರೆ ಯಾವ ಎಕ್ಸಾಮ್ದಾಗೂ 50% ಇಲ್ಲ, ಓನ್ಲಿ ಟೀಚರ್ ರಿಕ್ರೂಟ್ಮೆಂಟ್ದಾಗಿದೆ. ಇಲ್ಲಿ ಏನು ಹೆಣ್ಮಕ್ಳಿಗೆ ಪ್ಲಸ್ ಅಂತಂದ್ರೆ, ಒಂದು 100 ಸೀಟ್ ಇದ್ದು ಅಂತಂದ್ರೆ 50 ಹೆಣ್ಮಕ್ಳಿಗೆ ಹೋಗ್ತಾವೆ. ಇನ್ನು 50ರಾಗ ಈ ಭಾಳ ಹೆಣ್ಮಕ್ಳು ಸೆನೆ ಇರ್ತಾರಲ್ಲ, ಜನರಲ್ ಮೆರಿಟ್ ಹುಡುಗಿಯಾರು, ಅವರೆಲ್ಲ GMದಾಗ ಹೋಗಿ ಇಲ್ಲೊಂದು 20 ಸೀಟ್ ತೊಗೋತಾರೆ ಅವರು. ಒಂದು 100 ಸೀಟ್ ಇದ್ದು ಅಂದ್ರೆ 75 ಲೇಡೀಸನ್ನು ಸೆಲೆಕ್ಷನ್ ಆಗ್ತಾರೆ. ಹಂಗಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ನಾಗ ಲೇಡೀಸ್ ಟೀಚರ್ಸ್ ಜಾಸ್ತಿ ಇರ್ತಾರೆ. ಗಂಡು ಮಕ್ಳಿಗೆ ಭಾರಿ ಟಪ್ ಇದೆ. ನೀವು 25 ಸೀಟ್ನಾಗ ಫೈಟ್ ಮಾಡಬೇಕು. ಯಾಕಂತಂದ್ರೆ ಜಾಸ್ತಿ ಮಾರ್ಕ್ಸ್ ತೊಗೊಂಡವ್ರು ಎಷ್ಟು ಜನರ ಇರಲಿ ಲೇಡೀಸು, ಅವರೆಲ್ಲ ಜನರಲ್ ಮೆರಿಟ್ನಾಗ ಹೋಗ್ತಾರೆ. ಇಲ್ಲಿ ಲೇಡೀಸ್ ಕೊಟ್ಟೋದಾಗ ಬರೋದಿಲ್ಲ ಅವರು. ಸೊ ಹಂಗಾಗಿ ಸ್ವಲ್ಪ ಹುಡುಗಿಯರಿಗೆ ಜಾಸ್ತಿ ಸ್ಕೋಪ್ ಇದೆ, ಹುಡುಗರಿಗೆ ಸ್ಕೋಪ್ ಕಡಿಮೆ ಇದೆ. ನೀವು ಹೆಚ್ಚು ಓದಲೇಬೇಕು. ವೆರಿ ಹಾರ್ಡ್ ರಿಯಾಲಿಟಿ, ಎಫರ್ಟ್ ಮಾಡಿರಿ. ಟಿ ಪಾಸ್ ಆದ್ರಂತಂದ್ರೆ, ಸರ್ ನಿಮ್ಮದೊಂದು ಕ್ಲಾಸ್ ಕೇಳಿ 45 ದಿನ ಅಭ್ಯಾಸ ಮಾಡಿದ್ನಿ, ಟಿ ಪಾಸ್ ಆದ್ನಂತೇಳಿ ಒಂದು ನಮ್ಮ ಇದೇ ವಿಡಿಯೋದ ಕಾಮೆಂಟ್ ಬಾಕ್ಸ್ನಾಗ ಹಾಕ್ರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಸೊ ಪೇಪರ್ 1 ಸ್ಟ್ರಾಟಜಿ ಮತ್ತು ಸೈನ್ಸ್ ಸ್ಟ್ರಾಟಜಿ ನಮ್ಮವ್ರು ಯಾರು ಎಕ್ಸ್ಪೀರಿಯನ್ಸ್ ಇರೋರು ಹೇಳ್ತಾರೆ ಅಂತ ಹೇಳುತ್ತಾ, ಈಜಿ ಅನ್ಕೊಂಡೀನಿ, ನಿಮಗೂ ಈಜಿ ಆಗ್ತೈತಿ. ಯಾಕಂದ್ರೆ ನಾವು ಸ್ವತಃ ಪೇಸ್ ಮಾಡಿ ಅದನ್ನು ಬರ್ದೀನಿ ಅನ್ನಂತಿಲ್ಲ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚು ಇದನ್ನು ಆ್ಯಕ್ಚುಲಿ ಕಟ್ ಮಾಡಿ ಇದನ್ನು ನಡುವಾಕ ಏನಪ್ಪ ಅಂತಂದ್ರೆ, ಇಲ್ಲಿ ಎಲ್ಲ ಹುಡುಗರು ಏನು ತಪ್ಪು ಮಾಡ್ತಾರೆ ಅಂದ್ರೆ, ಕ್ವಶನ್ ಪೇಪರ್ ಓಪನ್ ಮಾಡಿದ್ಕೂಲೆ ಪಾರ್ಟ್ 1 ಭಾಷೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರ್ತೈತಿ. ಇದನ್ನು ಬರೆದ ಮೇಲೆ ಈ 30 ಕ್ವಶನ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾನೆ ಗೊತ್ತಾಯ್ತು, ನಾವು ಸೆಕೆಂಡು ಇಂಗ್ಲೀಷ್ ಇಟ್ಟಿದ್ದಾನು. ಎಲ್ಲರೂ ಈ ಇಂಗ್ಲೀಷನ್ನು ಅಟೆಂಡ್ ಮಾಡ್ತೀರಿ. ಬಟ್ ಪ್ರಾಬ್ಲಮ್ ಏನಿದೆ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದು. ನಮ್ಮಲ್ಲಿ ಯಾರೂ ನನಗೆ ಗೊತ್ತಿರುವಂಗೆ ಒಂದು 80% ಜನ ಇದನ್ನು ಯಾರೂ ಎಲಿಜಿಬಲ್ ಆಗೋದಿಲ್ಲ. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದ್ದವ್ರು ಯಾರು ಕಡಿಮೆ. ಸೊ ಇದನ್ನು ಬರಿಬೇಡ್ರಿ. ನಿಮ್ಮ ಇಂಗ್ಲೀಷ್ ಕ್ವಶನ್ ಪೇಪರ್ ಎಲ್ಲಿರ್ತದಪ್ಪ ಅಂತಂದ್ರೆ, ಇಲ್ಲಿ ಬರೆದಿರ್ತಾರೆ ನೋಡಿರಿ, ಯಾವ ಪೇಜ್ ಆದಮೇಲೆ ಬರ್ತೈತೆ ಅಂತಂದ್ರೆ, ಅದು
ಇದು ಭಾಳ ಜನ ತಪ್ಪು ಮಾಡ್ತಾರೆ. ಪಾರ್ಟ್ 2 ಲ್ಯಾಂಗ್ವೇಜ್ 2 ಅಂತ ಇರೋದು ಬರ್ಕೋರಿ, ಮೆನ್ಷನ್ ಮಾಡ್ಕೊಡ್ರಿ. ಯಾಕಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆದಮೇಲೆ ಇಂಗ್ಲೀಷ್ ಇರ್ತೈತಿ, ಅದನ್ನು ಬರಿತೀರಿ, ಅದನ್ನು ರೌಂಡ್ ಆಗ್ತೀರಿ. ಬಟ್ ನಿಮ್ಮದು ಕ್ವಶನ್ ಪೇಪರ್ ವ್ಯಾಲ್ಯೂಯೇಷನ್ ಆಗೋದು ಸೀರಿಯಲ್ ನಂಬರ್ 31 ಕ್ವಶನ್ ಇಂತ್ರ. ಅಲ್ಲಿ ಯಾವುದೇ ಎಕ್ಸಾಮ್ನಾಗ ಇದು ಮುಂದೆ ನೀವು ಬರೀದು 31ನೇ ಕ್ವಶನ್ ಇರ್ತೈತಿ. ಸೊ ಭಾಳ ಜನ ನಾನು ಕೇಳಿದಂಗೆ ಫಸ್ಟ್ ಲ್ಯಾಂಗ್ವೇಜನ್ನು ಇಂಗ್ಲೀಷ್ ಓದಿ ಅಟೆಂಡ್ ಮಾಡಿ ರಾಂಗ್ ಮಾಡಿಬಿಡ್ತಾರೆ, ಒಂದು ಕ್ವಶನು ಸರಿ ಆಗೋದಿಲ್ಲ ನಿಮ್ಮ. ಸೊ ಇದು ಒಂದು ಕಿವಿ ಮಾತು ಹೇಳುತ್ತಾ ಇದನ್ನು ನೀವು ಒಳ್ಳೆಯದಾಗಲಿ, ನೀವೆಲ್ಲರೂ ಟಿ ಪಾಸ್ ಆಗ್ರಿ, ದೇಶದ ಭವ್ಯ ಭವಿಷ್ಯನ ಕಟ್ಟುವಂಥ ಶಿಕ್ಷಕರಾಗಕ್ಕೆ ಪ್ರಯತ್ನ ಮಾಡಕತ್ತೀರಿ. ನೀವು ಶಿಕ್ಷಕರಾಗಿ ಆನಂತರ ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.